ಜಾತಿ ಗಣತಿ ವರದಿ ಸಂಪುಟದಲ್ಲಿ ಮಂಡನೆ, ಶೀಘ್ರ ಲಿಂಗಾಯತ ಶಾಸಕರು ಸಚಿವರ ಸಭೆ ಸಾಧ್ಯತೆ ಇದೆ. ಲಿಂಗಾಯತ ನಾಯಕರು ಸಭೆ ಸೇರಿ, ಯಾಕಂದ್ರೆ ಆರಂಭದಲ್ಲೂ ಕೂಡ ಈ ಒಂದು ವರದಿಗೆ ವಿರೋಧಗಳಿತ್ತು. ಮುಂದಿನ ಸಂಪುಟ ಸಭೆಗೂ ಮುನ್ನವೇ ಮೀಟಿಂಗ್. ಸಮಾಜದ ಸಚಿವರು ಸಂಘ ಸಂಸ್ಥೆಗಳ ಜೊತೆ ಚರ್ಚೆ ನಡೆಸಲಾಗುತ್ತೆ. ಲಿಂಗಾಯತ ನಾಯಕರೆಲ್ಲ ಚರ್ಚೆ ನಡೆಸುವಂತ ಸಾಧ್ಯತೆ. ವರದಿ ಪೂರ್ಣ ವಿವರ ಪಡೆಯಲಿದೆ ವೀರಶೈವ ಮಹಾಸಭಾ. ಲಿಂಗಾಯತ ನಾಯಕರ ಜೊತೆ ಲಿಂಗಾಯತ ಸಚಿವರ ಚರ್ಚೆ. ಜಾತಿ ಗಣತಿ ಸಂಬಂಧಪಟ್ಟ ಹಾಗೆ ಜಾತಿ ಗಣತಿಯ ವರದಿ ಆರಂಭದಲ್ಲೂ ಕೂಡ ಇದು ಅವೈಜ್ಞಾನಿಕವಾಗಿದೆ. ಸದ್ಯಕ್ಕೆ ಏನೊಂದು ರಿಪೋರ್ಟ್ ಸಂಬಂಧಪಟ್ಟ ಹಾಗೆ ಪರ ವಿರೋಧಗಳಿತ್ತು. ಲಿಂಗಾಯತ ನಾಯಕರು ಸಭೆ ನಡೆಸುವಂಥ ಸಾಧ್ಯತೆ ಇದೆ. ಸೋರಿಕೆಯಾದಂಥ ಜಾತಿ ಗಣತಿ ಅಂಕಿಅಂಶ ಹೇಗಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಎಷ್ಟು ಮಂದಿ ರಾಜ್ಯದಲ್ಲಿ ಲಿಂಗಾಯತರಿದ್ದಾರೆ, ಒಕ್ಕಲಿಗರೆಷ್ಟು, ಮರಾಠರೆಷ್ಟು, ಈಡಿಗರು, ಹಾಗೆ ವಿಶ್ವಕರ್ಮ. ಸೋರಿಕೆಯಾದಂಥ ಜಾತಿ ಗಣತಿಯ ಅಂಕಿಅಂಶವನ್ನು ಕೂಡ ನೀವು ಈಗ ಗಮನಿಸ್ತಾ ಇದ್ದೀರ. ಬೆಸ್ತರು, ಬ್ರಾಹ್ಮಣರು, ಕ್ರೈಸ್ತರು, ಹೀಗೆ ನಂಬರ್ಗಳು ಕೂಡ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಬಾಕ್ಸ್ನಲ್ಲಿರುವಂಥ ಜಾತಿ ಗಣತಿ ವರದಿ. ಮುಂದಿನ ಸಂಪುಟ ಸಭೆಗೂ ಮುನ್ನವೇ ಮೀಟಿಂಗ್. ಇಲ್ಲಿ ಸಮಾಜದ ಸಚಿವರು ಸಂಘ ಸಂಸ್ಥೆಗಳ ಜೊತೆ ಚರ್ಚೆ ಮಾಡಲಾಗುತ್ತೆ. ಲಿಂಗಾಯತ ನಾಯಕರೆಲ್ಲ ಚರ್ಚೆ ನಡೆಸುವಂಥ ಸಾಧ್ಯತೆ ಇದೆ. ನೋಡಿ, ಜಾತಿ ಗಣತಿ ವರದಿ ಇರುವಂಥ ಬಾಕ್ಸನ್ನು ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥ ಈ ಜಾತಿ ಗಣತಿ ವರದಿ ಬೇಕಾ ಬೇಡವಾ? ಈಗಾಗಲೇ ಶುರು ಮಾಡಿರುವಂಥ ಈ ಗಣತಿ ಏನಿದೆ ಅದು ಎಷ್ಟು ಮಟ್ಟಿಗೆ ವೈಜ್ಞಾನಿಕವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಭಾಳ ದೊಡ್ಡ ಮಟ್ಟದಲ್ಲಾಗಿತ್ತು. ಶೀಘ್ರ ಲಿಂಗಾಯತ ಸಚಿವರು ಶಾಸಕರು ಸಭೆ ಸೇರುವಂಥ ಸಾಧ್ಯತೆ ಇದೆ. ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳಿಂದ ಕೂಡ ಈ ವಿಚಾರದಲ್ಲಿ ನಾಯಕರುಗಳು ಒಂದಾಗಬೇಕು, ಧ್ವನಿ ಎತ್ತಬೇಕು ಅನ್ನೋ ಕೂಗಿತ್ತು. ಮುಂದಿನ ಸಂಪುಟ ಸಭೆಗೂ ಮುನ್ನವೇ ಈ ಒಂದು ಮೀಟಿಂಗ್. ಸಮಾಜದ ಎಲ್ಲ ಸಚಿವರು ಸಂಘ ಸಂಸ್ಥೆಗಳ ಜೊತೆ ಚರ್ಚೆ ನಡೆಸಲಾಗುತ್ತೆ. ಇದು ಸೋರಿಕೆ ಆಗಿರುವಂಥ ಜಾತಿ ಗಣತಿ ಅಂಶ, ಅರೆಅಲೆಮಾರಿ 7 ಲಕ್ಷ. ಹೀಗೆ ಒಂದಷ್ಟು ಡೀಟೇಲ್ ಈ ಸೋರಿಕೆ ಆಗಿರುವಂಥ ಅಂಕಿಅಂಶದಲ್ಲಿ ದೊರೀತಾ ಇದೆ.